ಎಲ್ರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಫೋರ್ತ್ ಸೆಮ್ BCom SCP ಮಕ್ಕಳಿಗೆ ಇರುವಂತಹ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಸಬ್ಜೆಕ್ಟ್ನ ಯೂನಿಟ್ 3 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯೂನಿಟ್ 3ಯಲ್ಲಿ ಕೆರಿಯರ್ ಸ್ಕಿಲ್ ಅನ್ನೋ ಟಾಪಿಕನ್ನು ಇಟ್ಟಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟ್ರಲ್ಲಿ ನಮಗೆ ಮೀಟಿಂಗ್ ಹೇಗೆ ಕಂಡಕ್ಟ್ ಮಾಡಬೇಕು, ಮೀಟಿಂಗ್ನ ಅಜೆಂಡಾ ಹೇಗಿರುತ್ತೆ, ಪ್ಲಸ್ಸು ಮೀಟಿಂಗ್ನ ಮಿನಿಟ್ಸ್ ಬುಕ್ ಹೇಗೆ ಬರೀತಾರೆ, ಮಿನಿಟ್ಸ್ ರಿಪೋರ್ಟ್ಸ್ ಯಾವ ರೀತಿ ಬರೀತಾರೆ ಅನ್ನೋದ್ರ ಬಗ್ಗೆ ಇದೆ. ಪ್ಲಸ್ಸು ರೆಸ್ಯೂಮ್ ಬಿಲ್ಡಿಂಗ್ ಬಗ್ಗೆ ಇದೆ, ರೆಸ್ಯೂಮ್ನ ಟೈಪ್ಸ್ ಇದೆ, ಪ್ಲಸ್ಸು ಕವರ್ ಲೆಟರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಸ್ಟೂಡೆಂಟ್ಸ್. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಫೋರ್ತ್ ಸೆಮ್ BCom SCP ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಸಬ್ಜೆಕ್ಟಿಂದ ಯೂನಿಟ್ 3 ಎಕ್ಸ್ಪ್ಲೇನ್ ಮಾಡ್ತೀನಿ, ದಟ್ ಈಸ್ ಕೆರಿಯರ್ ಸ್ಕಿಲ್ಸ್. ಸೊ ಯೂನಿಟ್ 3ಯಲ್ಲಿ ನಮಗೆ ಫಸ್ಟಿಗೆ ಬರುವಂಥದ್ದು ರೆಸ್ಯೂಮ್ ರೈಟಿಂಗ್ ಎಸೆನ್ಷಿಯಲ್ಸ್. ಸೊ ರೆಸ್ಯೂಮ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ನೋಡಿ. ಆ ರೆಸ್ಯೂಮ್ ಈಸ್ ಅ ಕಾನ್ಸೈಸ್ ಸಮ್ಮರಿ ಆಫ್ ಪರ್ಸನ್ಸ್ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್, academic qualifications, skills and accomplishments prepared for an employment purpose. So this meaning only the correct meaning you have to write this only. So ಇದೇ ಬರಿಬೇಕು, ನೀವು ಇದನ್ನೇ ಸರಿಯಾಗಿ ನೋಡ್ಕೊಳ್ಳಿ. ಒಂದು ಸೆಂಟೆನ್ಸಲ್ಲಿ ಕ್ಲಿಯರಾಗಿ ಬರೆದ್ರೆ ಸಾಕು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ರೆಸ್ಯೂಮ್ ರೈಟಿಂಗ್ ನೋಡ್ಕೊಳ್ಳಿ. ಯಾಕೆ ರೆಸ್ಯೂಮನ್ನು ಬರಿತೀವಿ, ಅದರ ಉದ್ದೇಶ ಏನು ಅಂತ ಕೊಟ್ಟಿದ್ದಾರೆ. ಸೊ ಎಸೆನ್ಷಿಯಲ್ಸ್ ಆಫ್ ಗುಡ್ ರೆಸ್ಯೂಮಲ್ಲಿ ಏನೆಲ್ಲ ಇರಬೇಕು ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ನೇಮು, ಮೊಬೈಲ್ ನಂಬರು, ಮೇಲು, ಲಿಂಕ್ಡ್ಇನ್ ಪ್ರೊಫೈಲು, ಅಡ್ರೆಸ್ಸು, ಲೊಕೇಶನು, ಇದ್ರ ಬಗ್ಗೆ ಕರೆಕ್ಟಾಗಿ ಕೊಟ್ಟಿರಬೇಕು. ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದನ್ನು ನೀವು ನೋಡ್ಕೋಬೋದು. ಸೊ ನೆಕ್ಸ್ಟ್ ಇರುವಂಥದ್ದು ಪ್ರೊಫೆಷನಲ್ ಕೆರಿಯರ್ ಆಬ್ಜೆಕ್ಟಿವ್ಸ್. ಸೊ ಪ್ರಾಪರಾಗಿ ಕೆರಿಯರ್ ಆಬ್ಜೆಕ್ಟಿವ್ಸ್ ಬಗ್ಗೆ ರೆಸ್ಯೂಮಲ್ಲಿ ನೀವು ಇನ್ಫಾರ್ಮ್ ಮಾಡಿರಬೇಕು. ಅದು ಹೆಂಗಿರಬೇಕಂದ್ರೆ ಕ್ಲಿಯರ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಕೆರಿಯರ್ ಓರಿಯೆಂಟೆಡ್ ಆಗಿರಬೇಕು, ಪಾಸಿಟಿವ್ ಟೋನಲ್ಲಿ ಇರಬೇಕು. ಸೊ ಅದರ ಎಕ್ಸಾಂಪಲ್ ಇಲ್ಲಿದೆ ನಿಮಗೆ. ಸೊ ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್. ಸೊ ಇದರ ಬಗ್ಗೆ ಡೀಟೇಲ್ಸ್ ಆಗಿ ನೀವು ರೆಸ್ಯೂಮಲ್ಲಿ ಬಿಲ್ಡ್ ಮಾಡಿರಬೇಕಾಗುತ್ತೆ. ಒಂದು ಒಳ್ಳೆ ರೆಸ್ಯೂಮ್ ಬಿಲ್ಡ್ ಆಗಬೇಕಿದ್ರೆ ಅದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಲಿಯರಾಗಿ ಕೊಡಬೇಕು. ಎಸ್ಪೆಷಲಿ ಡಿಗ್ರಿ ಬಗ್ಗೆ ಇರಬೇಕು, ಇನ್ಸ್ಟಿಟ್ಯೂಷನ್ ನೇಮ್ ಇರಬೇಕು, ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತ ಇರಬೇಕು, ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ಪಾಸಿಂಗ್ ಪರ್ಸೆಂಟೇಜ್ ಆರ್ CGPA ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದರ ಜಸ್ಟ್ ಎಕ್ಸಾಂಪಲ್ ಇಲ್ಲಿದೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಇರುವಂಥದ್ದು ಸ್ಕಿಲ್ ಸೆಕ್ಷನ್. ಸೊ ಟೆಕ್ನಿಕಲ್ ಸ್ಕಿಲ್ ಇರ್ಬೋದು, ಸಾಫ್ಟ್ ಸ್ಕಿಲ್ ಇರ್ಬೋದು, ಇದೆರಡರ ಬಗ್ಗೆ ನೀವು ಮೆನ್ಷನ್ ಮಾಡ್ಕೋಬೇಕು. ಟೆಕ್ನಿಕಲ್ ಆಗಿ ಯಾವ ಸ್ಕಿಲ್ಸ್ ಇದೆ, ಸಾಫ್ಟ್ ಸ್ಕಿಲ್ಸ್ ಯಾವುದಿಲ್ಲ ಅದನ್ನು ನೀವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆರ್ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವ್ರು ಇಂಟರ್ನ್ಶಿಪ್ ಬಗ್ಗೆ ಹಾಕ್ಬೋದು, ಇಂಟರ್ನ್ಶಿಪ್ ಮಾಡಿದರೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಅಥವಾ ಇಂಟರ್ನ್ಶಿಪ್ ಬಗ್ಗೆ ಇಲ್ಲಿ ಇನ್ಕ್ಲೂಡ್ ಮಾಡಿರಬೇಕು. ಯಾವ ಆರ್ಗನೈಸೇಷನ್, ಡ್ಯೂರೇಷನ್, ರೋಲ್, ರೆಸ್ಪಾನ್ಸಿಬಿಲಿಟೀಸ್, ಕೀ ಅಚೀವ್ಮೆಂಟ್ಸ್ ಅಲ್ಲಿ ಇರುವಾಗ ಏನು ಅಚೀವ್ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಹೇಳಬೇಕು. ಅದರ ಎಕ್ಸಾಂಪಲ್ ಇಲ್ಲಿದೆ. ಅದರ ಜೊತೆಗೆ ಸರ್ಟಿಫಿಕೇಷನ್ಸ್ ಆ್ಯಂಡ್ ಟ್ರೈನಿಂಗ್ ಇದು ಇರಬೇಕಾಗುತ್ತೆ. ಯಾವುದಾದ್ರು ನೀವು ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಿದ್ರೆ ಅಥವಾ ಸ್ಪೆಷಲಾಗಿ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಅದರ ಬಗ್ಗೆಯೂ ಇಲ್ಲಿ ನೀವು ಕೊಡಬೇಕು. ಅಚೀವ್ಮೆಂಟ್ಸ್ ಆ್ಯಂಡ್ ಅವಾರ್ಡ್, ನೀವು ಯಾವುದಾದ್ರೂ ಅವಾರ್ಡ್ ತೊಗೊಂಡಿದ್ರೆ ಅಥವಾ ನಿಮ್ಮದೇನಾದರೂ ಸ್ಪೆಷಲ್ ಅಚೀವ್ಮೆಂಟ್ಸ್ ಏನಾದರೂ ಇದ್ದರೆ, ನೀವು ಹೋಗುವಂಥ ಫೀಲ್ಡಲ್ಲಿ ಅಥವಾ ಕೆರಿಯರಲ್ಲಿ ಸ್ಪೆಷಲ್ ಅಚೀವ್ಮೆಂಟ್ಸ್ ಏನಾದರೂ ಮಾಡಿದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಎಸ್ಪೆಷಲಿ ಕೆಲವೊಂದು ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ಸನ್ನು ಮೆನ್ಷನ್ ಮಾಡ್ಬೋದು. ಸ್ಟೂಡೆಂಟ್ಸು ಪ್ರಾಜೆಕ್ಟನ್ನು ರೆಸ್ಯೂಮ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಹಾಬೀಸ್ ಅಥವಾ ಇಂಟ್ರೆಸ್ಟ್, ಇಟ್ ಡಿಪೆಂಡ್ಸ್. ಎಲ್ಲ ಕಂಟೆಂಟ್ಸ್ ಬರಬೇಕು ಅಂತ ಏನಿಲ್ಲ, ಯಾವುದು ನಿಮಗೆ ಸೂಟೇಬಲ್ ಅನಿಸುತ್ತೋ ಆ ಕಂಟೆಂಟ್ಸನ್ನು ನೀವು ಹಾಕ್ತಾ ಹೋಗ್ಬೋದು. ಡಿಕ್ಲರೇಷನ್ ಫಾರ್ಮ್ ಇದು ಇರಬೇಕು, ಡಿಕ್ಲರೇಷನ್ ಇರಬೇಕು. ಹಾಬೀಸ್ ಆ್ಯಂಡ್ ಇಂಟ್ರೆಸ್ಟ್ ಜೊತೆಗೆ ಕೊನೆಗೆ ಡಿಕ್ಲರೇಷನ್ ಅನ್ನೋದು ಬರುತ್ತೆ. ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ಸ್ ಇನ್ ದಿ ರೆಸ್ಯೂಮ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ರೆಸ್ಯೂಮ್ ಅಂದರೆ ಏನು, ಗುಡ್ ರೆಸ್ಯೂಮಲ್ಲಿರುವಂಥ ಕಂಟೆಂಟ್ಸ್ ಯಾವುದಿಲ್ಲ ಅಂತ ನಿಮಗೆ ಕೇಳ್ತಾರೆ. ಅದನ್ನು ಪ್ರಾಪರಾಗಿ ನೀವು ಕಲ್ತ್ಕೋಬೇಕು. ನೆಕ್ಸ್ಟ್ ಇರುವಂತಹ ಟಾಪಿಕ್ಕು ಟೈಪ್ಸ್ ಆಫ್ ರೆಸ್ಯೂಮ್, ಕ್ರಾನಲಾಜಿಕಲ್ ರೆಸ್ಯೂಮ್ ಫಾರ್ಮ್ಯಾಟ್ ಆ್ಯಂಡ್ ಫಂಕ್ಷನಲ್ ರೆಸ್ಯೂಮ್ ಫಾರ್ಮ್ಯಾಟ್ ಅಂತದೆ. Chronological resume format is a type of resume in which education, qualification, work experience are arranged in a reverse chronological order, meaning the most recent qualification of or job is listed first, followed by older details. So idu chronological resume format. Next ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ನೋಡಿ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಕೆರಿಯರ್ ಆಬ್ಜೆಕ್ಟಿವ್, ವರ್ಕ್ ಎಕ್ಸ್ಪೀರಿಯನ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್, ಸ್ಕಿಲ್, ಸರ್ಟಿಫಿಕೇಟ್ಸ್,
ಅಚೀವ್ಮೆಂಟ್ಸ್ ಆ್ಯಂಡ್ ಡಿಕ್ಲರೇಷನ್ ಬಗ್ಗೆ ಇರುತ್ತೆ. ಅದರ ಅಡ್ವಾಂಟೇಜ್ ಏನಿದೆ, ಅದರ ಡಿಸ್ಅಡ್ವಾಂಟೇಜಸ್ ಏನಿದೆ ಅದನ್ನು ನೀವು ನೋಡ್ಕೊಳ್ಳಿ. ಸುಟೇಬಲ್ ಫಾರ್ ಯಾವ ಇದಕ್ಕೆ ಸುಟೇಬಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರ ಎಕ್ಸಾಂಪಲ್ ಕೂಡ ಇದೆ, ಫಾರ್ಮೇಟ್ ಕೂಡ ಇದೆ, ಅದನ್ನು ನೀವು ನೋಡ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ಇರುವಂಥದ್ದು ಫಂಕ್ಷನಲ್ ರೆಸ್ಯೂಮ್. A functional resume format is a type of resume that focuses mainly on candidates' skills, abilities, and competencies rather than work experience and job history. In this format, skills are given more importance than the employment dates. ಸೊ ನೋಡ್ಕೊಳ್ಳಿ, ಫಂಕ್ಷನಲ್ ರೆಸ್ಯೂಮ್ಸಲ್ಲಿ ಸ್ಕಿಲ್ಸ್, ನಾಲೆಜ್, ಎಬಿಲಿಟೀಸ್ ಆ್ಯಂಡ್ ಕಾಂಪಿಟೆನ್ಸೀಸ್ ಬಗ್ಗೆ ಇಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಫೋಕಸ್ ಮಾಡ್ತಾರೆ. ಅದನ್ನ ಬಗ್ಗೆ ನೀವು ನೋಡ್ಕೋಬೇಕು. ಅದರ ಸ್ಟ್ರಕ್ಚರ್ ಏನಿದೆ, ಅದರ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್, ಅದು ಯಾವುದಕ್ಕೆ ಸೂಟೇಬಲ್, ಪ್ಲಸ್ ಅದರ ಫಾರ್ಮೇಟನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಕಾಂಪೊನೆಂಟ್ಸ್ ಆಫ್ ಕವರ್ ಲೆಟರ್. ಕವರ್ ಲೆಟರ್ ಅಂದರೆ ಏನು ಅಂತ ನೀವು ನೋಡ್ಕೋಬೇಕು. ಸೊ ಫಸ್ಟಿಗೆ ಮೀನಿಂಗ್ ಆಫ್ ಕವರ್ ಲೆಟರ್. ಆ ಕವರ್ ಲೆಟರ್ ಈಸ್ ಅ ಫಾರ್ಮಲ್ ಲೆಟರ್ ಸೆಂಟ್ ಅಲಾಂಗ್ ವಿತ್ ರೆಸ್ಯೂಮ್ ವೈಲ್ ಅಪ್ಲೈಯಿಂಗ್ ಫಾರ್ ಅ ಜಾಬ್. ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ, ಪ್ರೊಫೆಷನಲ್ ಆಪರ್ಚುನಿಟಿಗೆ ಅಪ್ಲೈ ಮಾಡಿ, ಅಥವಾ ಜಾಬಿಗೆ ಅಪ್ಲೈ ಮಾಡುವಾಗ ರೆಸ್ಯೂಮ್ ಜೊತೆಗೆ ನೀವು ಕವರ್ ಲೆಟ್ರನ್ನು ಕಳಿಸಬೇಕಾಗತ್ತೆ. ಸೊ ಅಫಿಷಿಯಲ್ ಆಗಿ ನೀವು ಕಳಿಸುವಂತಹ ಅಥವಾ ಫಾರ್ಮಲ್ ಆಗಿ ನೀವು ಕಳಿಸುವಂತಹ ಒಂದು ಲೆಟರನ್ನು ಕವರ್ ಲೆಟರ್ ಅಂತ ಹೇಳ್ತೀವಿ. ಸೊ ಕಾಂಪೊನೆಂಟ್ಸ್ ಯಾವುದೆಲ್ಲ ಇರುತ್ತೆ, ಸೊ ನೋಡ್ಕೊಳ್ಳಿ. ರೆಸ್ಯೂಮಲ್ಲಿ ಹೇಗೆ ಕಾಂಪೊನೆಂಟ್ಸ್ ಇರುತ್ತೋ, ಕಂಟೆಂಟ್ಸ್ ಇರುತ್ತೋ, ಅದೇ ರೀತಿ ಇಲ್ಲಿ ಕೂಡ ಕವರ್ ಲೆಟ್ರಲ್ಲಿ ಕೆಲವೊಂದು ಕಂಟೆಂಟ್ಸ್ ಅಥವಾ ಕಾಂಪೊನೆಂಟ್ಸ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಫಸ್ಟ್ ಒನ್ ಇರೋದು ಹೆಡ್ಡರ್ ಆರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಗೇನ್ ದ ಸೇಮ್ ಥಿಂಗ್ಸ್ ವಿಲ್ ಕಮ್, ಯು ಹ್ಯಾವ್ ಟು ಚೆಕ್ ಇಟ್ ಔಟ್. ಸೊ ನೆಕ್ಸ್ಟ್ ಇರುವಂಥದ್ದು ಸ್ಯಾಲ್ಯುಟೇಷನ್ ಆರ್ ಗ್ರೀಟಿಂಗ್ಸ್ ಆರ್ ರೆಸ್ಪೆಕ್ಟ್. ಓಪನಿಂಗ್ ಪ್ಯಾರಾಗ್ರಾಫ್, ಇಂಟ್ರೊಡಕ್ಷನ್ ಬಗ್ಗೆ ಕೊಡಬೇಕು ನೀವು. ಬಾಡಿ ಪ್ಯಾರಾಗ್ರಾಫ್ ಕೊಡಬೇಕು, ಅದರ ಇಂಪಾರ್ಟೆನ್ಸ್ ಏನು, ಅದರ ಇಂಪಾರ್ಟೆಂಟ್ ಕಂಟೆಂಟ್ ಯಾವುದೆಲ್ಲ ಇನ್ಕ್ಲೂಡ್ ಮಾಡಬೇಕು ಆ ಬಾಡಿ ಪ್ಯಾರಾಗ್ರಾಫಲ್ಲಿ ಅಂತ ನೋಡ್ಕೋಬೇಕು. ನೆಕ್ಸ್ಟು ಕ್ಲೋಸಿಂಗ್ ಪ್ಯಾರಾಗ್ರಾಫ್, ಅದರಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಬರೀಬೇಕು. ಕಾಂಪ್ಲಿಮೆಂಟರಿ ಕ್ಲೋಸಿಂಗ್. ನೆಕ್ಸ್ಟು ಸಿಗ್ನೇಚರ್. ಇದಿಷ್ಟು ಕಾಂಪೊನೆಂಟ್ಸ್ ಆಫ್ ಕವರ್ ಲೆಟರ್. ಸೊ ಇದಿಷ್ಟು ನೋಡ್ಕೋಬೇಕು. ಸೊ ಅದ್ರ ಜೊತೆಗೆ ನೀವೇನು ಮಾಡ್ಕೋಬೇಕಾಗ್ಬೋದು, ಅಡಿಷನಲ್ ಕಾಂಪೊನೆಂಟ್ಸ್ ಆಫ್ ಎಫೆಕ್ಟಿವ್ ಕವರ್ ಲೆಟರಲ್ಲಿ ಸಬ್ಜೆಕ್ಟ್ ಲೈನ್ ಹಾಕ್ಕೋಬೋದು. ಪ್ರೊಫೆಷನಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕಾಗತ್ತೆ. ಪ್ರಾಪರ್ ಫಾರ್ಮೇಟಲ್ಲಿ ಇರಬೇಕು. ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಸೊ ಕೆಲವೊಂದು ಮಿಸ್ಟೇಕ್ಸ್ ನಮಗೆ ಕಾಮನ್ ಆಗಿ ಆಗಿರುವಂಥದ್ದು ಇರುತ್ತೆ, ಅದು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಳಿ, ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಯಾಂಪಲ್ ಒಂದು ಕೊಟ್ಟಿದ್ದೀವಿ ಕವರ್ ಲೆಟರ್ನ, ಇದನ್ನು ನಿಮಗೆ ಫ್ಯೂಚರ್ಗೆ ಇದು ಹೆಲ್ಪ್ ಆಗುತ್ತೆ, ಅದನ್ನು ನೀವು ಪ್ರಾಪರಾಗಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ದ ಕವರ್ ಲೆಟರ್. ಸೊ ರೆಸ್ಯೂಮ್ ಬಗ್ಗೆ ಹೇಳಿದೆ, ನೆಕ್ಸ್ಟು ಕವರ್ ಲೆಟರ್ ಬಗ್ಗೆ ಹೇಳಿದ್ದೀನಿ. ಸೊ ದಿಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಅಲಾಂಗ್ ವಿತ್ ವಿ ಹ್ಯಾವ್ ದ ಒನ್ ಮೋರ್ ಟಾಪಿಕ್, ದಟ್ ಈಸ್ ಮೀಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ. ಮೀಟಿಂಗ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಕಂಡಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಮೀಟಿಂಗ್ ಎಫೆಕ್ಟಿವ್ಲಿ ಟು ಅಚೀವ್ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ವಿದಿನ್ ಅ ಲಿಮಿಟೆಡ್ ಟೈಮ್. ಸೊ ಮೀಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕು, ಅದನ್ನು ನೋಡ್ಕೊಳ್ಳಿ. ಅದರ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ನೋಡ್ಕೋಬೇಕು. ಪ್ರೋಸೆಸ್ ಆಫ್ ಮೀಟಿಂಗ್ ಮ್ಯಾನೇಜ್ಮೆಂಟ್: ಪ್ಲಾನಿಂಗ್, ಪ್ರಿಪೇರಿಂಗ್ ಅಜೆಂಡಾ, ಸೆಂಡಿಂಗ್ ಮೀಟಿಂಗ್ ನೋಟಿಸ್, ಕಂಡಕ್ಟಿಂಗ್ ಮೀಟಿಂಗ್, ರೆಕಾರ್ಡಿಂಗ್ minutes of meeting, decision making and action plan, follow up activities. So these are all the process steps. ಈ ಎಲ್ಲ ಸ್ಟೆಪ್ಸನ್ನು ನೀವು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡುವಾಗ ಫಾಲೋ ಮಾಡಲೇಬೇಕಾಗತ್ತೆ. ಎಸೆನ್ಷಿಯಲ್ಸ್ ಆಫ್ ಎಫೆಕ್ಟಿವ್ ಮೀಟಿಂಗ್ ಮ್ಯಾನೇಜ್ಮೆಂಟ್. ಎಫೆಕ್ಟಿವ್ ಆಗಿ ನೀವೇನಾದರೂ ಮೀಟಿಂಗನ್ನು ಮ್ಯಾನೇಜ್ ಮಾಡಬೇಕಿದ್ರೆ ಒಂದು ಕ್ಲಿಯರ್ ಆಬ್ಜೆಕ್ಟಿವ್ ಇರಬೇಕು, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು, ವೆಲ್ ಪ್ರಿಪೇರ್ಡ್ ಅಜೆಂಡಾ ಇರಬೇಕು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು, ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಬೇಕು, ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು, ಡಿಸಿಪ್ಲಿನ್ ಆ್ಯಂಡ್ ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡಿರಬೇಕು. ಇದು ಒಂದು ಒಳ್ಳೆ ಮೀಟಿಂಗ್ ಮ್ಯಾನೇಜ್ಮೆಂಟ್ನ ಎಸೆನ್ಷಿಯಲ್ಸ್. ಅಂದರೆ ಇದು ಇದ್ದರೆ ಮಾತ್ರ ಒಂದು ಮೀಟಿಂಗ್ ಚೆನ್ನಾಗಾಗೋದಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಇರುವಂಥದ್ದು ಅಡ್ವಾಂಟೇಜಸ್ ಆಫ್ ಎಫೆಕ್ಟ್ ಕಮ್ಯುನಿಕೇಷನ್. ನಿಮ್ಗೆ ಗೊತ್ತಿದೆ, ಅಡ್ವಾಂಟೇಜಸ್ ಜನರಲ್ ಆಗು ಬರೀಬೋದು ಇದನ್ನು. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಪೂವರ್ ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ಏನು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಅಜೆಂಡಾ ಪ್ರಿಪ್ರೇಷನ್. ಮೀಟಿಂಗ್ ಮಾಡಬೇಕಿದ್ರೆ ಅಜೆಂಡಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅಜೆಂಡಾ ಪ್ರಿಪ್ರೇಷನ್ ಇಸ್ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ದ ಲಿಸ್ಟ್ ಆಫ್ ಟಾಪಿಕ್ಸ್, ಆಕ್ಟಿವಿಟೀಸ್ ಆ್ಯಂಡ್ issues that will be discussed during the meeting. It acts as a guide for conducting the meeting in an organized and systematic manner. ಸೊ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಆಗಿ ಒಬ್ಬ ಆರ್ಗನೈಸ್ಡ್ ಆಗಿ ಮೀಟಿಂಗನ್ನು ಕಂಡಕ್ಟ್ ಮಾಡೋದಕ್ಕೆ ಗೈಡ್ ಆಗಿರುವಂಥದ್ದು ಅಥವಾ ಪ್ರಿನ್ಸಿಪಲ್ಸ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಅಜೆಂಡಾವನ್ನು ಏನು ಅಂತ ಹೇಳ್ಬೋದು, ಲಿಸ್ಟ್ ಆಫ್ ಟಾಪಿಕ್ಸ್, ಆಕ್ಟಿವಿಟೀಸ್ ಆರ್ ಇಶ್ಯೂಸ್ ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ಮೀಟಿಂಗ್. ಸೊ ಅದಕ್ಕೆ ಅಜೆಂಡಾದ ಮೀನಿಂಗ್ ಇಲ್ಲಿ ಕೊಟ್ಟಿರೋದು, ಅದನ್ನು ನೀವು ಪ್ರಾಪರಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಆಫ್ ಅಜೆಂಡಾ.
provide direction, save times, improves the organization, encourages the participation, ensures meeting objectives. These are all the just objectives of agenda preparation. ಸ್ಟೆಪ್ಸ್ ಏನೆಲ್ಲ ಇದೆ ಇದು ಕೇಳ್ತಾರೆ. ಸೊ ನೋಡಿ, ಐಡೆಂಟಿಫೈ ದ ಪರ್ಪಸ್ ಆಫ್ ಮೀಟಿಂಗ್ ಏನಕ್ಕೆ ಕಂಡಕ್ಟ್ ಮಾಡ್ತಿದ್ವಿ ಅನ್ನೋದರ ಪರ್ಪಸ್ ಗೊತ್ತಿರಬೇಕು. ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಟಾಪಿಕ್ಸ್, ಅಲ್ಲಿ ಡಿಸ್ಕಸ್ ಆಗಬೇಕಾದ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ನೀವು ಲಿಸ್ಟ್ ಮಾಡ್ಕೋಬೇಕು. ಅರೇಂಜ್ ದ ಟಾಪಿಕ್ಸ್ ಇನ್ ಆರ್ಡರ್, ಆ ಲಿಸ್ಟ್ ಮಾಡಿರುವಂಥ ಟಾಪಿಕ್ಸನ್ನು ಒನ್ ಬೈ ಒನ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಅವರ್ ಪ್ಲ್ಯಾನ್ ವಿ ಶುಡ್ ಅರೇಂಜ್ ದ ಟಾಪಿಕ್ಸ್ ಆರ್ಡರ್ಲಿ. ನೆಕ್ಸ್ಟ್ ಅಲೋಕೇಟ್ ದ ಟೈಮ್ ಅಲೋಕೇಟ್ ಮಾಡಬೇಕು. ಶೇರ್ ಅಜೆಂಡಾ ಇನ್ ಅಡ್ವಾನ್ಸ್, ಅಜೆಂಡವನ್ನು ಯಾವತ್ತೂ ಮೀಟಿಂಗ್ನ ಅಡ್ವಾನ್ಸ್ ಆಗಿ ಏನು ಮಾಡಬೇಕು, ಶೇರ್ ಮಾಡಬೇಕು. ಸೊ ಇದು ಸ್ಟೆಪ್ಸ್ ಫಾರ್ ಅಜೆಂಡಾ ಪ್ರಿಪ್ರೇಷನ್. ನೆಕ್ಸ್ಟ್ ಮಿನಿಟ್ಸ್ ರೈಟಿಂಗ್, ಮಿನಿಟ್ಸ್ ಆಫ್ ಮೀಟಿಂಗ್ ರೈಟಿಂಗ್. ಸೊ ಮಿನಿಟ್ಸ್ ಆಫ್ ಮೀಟಿಂಗ್ ಅಂದರೆ ಇಟ್ ಇಸ್ ಅ ಲೈಕ್ ಓವರ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ದ ಮೀಟಿಂಗಲ್ಲಿ ಏನು ಡಿಸ್ಕಷನ್ ಆಗುತ್ತೋ ಅದನ್ನು ಕ್ಲಿಯರ್ ಕಟ್ಟಾಗಿ ಬರೆಯುವಂಥ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರೆಯುವಂಥ ಒಂದು ಲೆಟರ್ ಅಥವಾ ಡಾಕ್ಯುಮೆಂಟ್ ಅಥವಾ ಒಂದು ಬುಕ್, ಅದನ್ನು ಮಿನಿಟ್ಸ್ ಬುಕ್ ಅಥವಾ ಮಿನಿಟ್ಸ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಬರಿಬೇಕು ಅಂತ ಹೇಳ್ತಾರೆ. ಮಿನಿಟ್ಸ್ ರೈಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ದ ಇಂಪಾರ್ಟೆಂಟ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಟೇಕನ್ ಡ್ಯೂರಿಂಗ್ ದ ಮೀಟಿಂಗ್ ಇನ್ ರಿಟರ್ನ್ ಫಾರ್ಮಲ್ಲಿ ನೀವೇನಾದರೂ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ರಿಟರ್ನ್ ಫಾರ್ಮಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸನ್ನು ಬರೆದ್ರೆ ಅದನ್ನು ಮಿನಿಟ್ಸ್ ರೈಟಿಂಗ್ ಅಂತ ಹೇಳ್ತೀವಿ. ಅದು ಯಾಕೆ ಬರಿತೀವಿ ಅಂತ ಹೇಳಿದ್ರೆ, ಮೇಂಟೈನ್ ಅಫಿಷಿಯಲ್ ರೆಕಾರ್ಡ್, ಪ್ರೊವೈಡ್ ಫ್ಯೂಚರ್ಗೆ ರೆಫರೆನ್ಸ್ ಮಾಡ್ಕೊಳ್ಳೋದಕ್ಕೆ, ಎನ್ಶೂರ್ ಅಕೌಂಟಬಿಲಿಟಿ. ನೆಕ್ಸ್ಟ್ ಇಂಪ್ರೂವ್ ದ ಕಮ್ಯುನಿಕೇಷನ್, ಟ್ರ್ಯಾಕ್ ದ ಪ್ರೋಗ್ರೆಸ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮಿನಿಟ್ಸ್ ರೈಟಿಂಗ್. ಸೊ ಲೀಗಲ್ ಎವಿಡೆನ್ಸ್ ಸಿಗುತ್ತೆ, ಪ್ರಿವೆಂಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಸಪೋರ್ಟ್ ಡಿಸಿಷನ್ ಮೇಕಿಂಗ್, improves the organizational efficiency and enhances the accountability. Again, the same points will be repeated here. So you can write generally also objectives and importance of minutes writing. Next, components of minutes writing is very important. Title of the meeting you have to write, date and time, venue, name of the participants, agenda items, discussion and decisions, action plan, closing details, along with the sign of all the persons. So these are all the contents of the or components of the minutes of meeting. Next ಬಂದದ್ದು types of minutes. So verbatim minutes, next summary minutes, action minutes. This is not that much required, so just for information I kept here. Next, process of minutes writing, ಯಾವ ರೀತಿ ಬರಿಬೇಕು ಅನ್ನೋದು very important. Prepare before meeting, prepare ಮಾಡ್ಕೊಂಡಿರಬೇಕು. Attend the meeting carefully, ಮೀಟಿಂಗನ್ನು ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕು. ರೆಕಾರ್ಡ್ ಕೀ ಇನ್ಫಾರ್ಮೇಷನ್ ಒನ್ ಬೈ ಒನ್ ಆ್ಯಂಡ್ ಆರ್ಗನೈಸ್ ದ ನೋಟ್ಸ್ ಆ್ಯಂಡ್ ರಿವ್ಯೂ ಆ್ಯಂಡ್ ಎಡಿಟ್, ಡಿಸ್ಟ್ರಿಬ್ಯೂಟ್ ದ ಮಿನಿಟ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಇದು ಬಂತು ದ ಆ್ಯಕ್ಷನ್ ರಿಪೋರ್ಟ್. ಆ್ಯಕ್ಷನ್ ರಿಪೋರ್ಟ್ ಇಸ್ ದ ಫಾರ್ಮಲ್ ಡಾಕ್ಯುಮೆಂಟ್ that records actions taken, tasks completed, responsibilities assigned, and progress made after meeting, event, project or activity. It helps organization to track implementation and monitor result effectively. ಆ್ಯಕ್ಷನ್ ರಿಪೋರ್ಟ್ ಅಂದರೆ ಓವರಾಲ್ ಆಗಿ ಆ್ಯಕ್ಷನ್ಸ್ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನ್ ಡಾಕ್ಯುಮೆಂಟ್, ಅದು ಇನ್ಫಾರ್ಮೇಟಿವ್ ಡಾಕ್ಯುಮೆಂಟ್. ಅದನ್ನು ನೀವು ನೋಡ್ಕೋಬೇಕು. ಅದರ ಅಗೇನ್ ದ ಸೇಮ್ ಪಾಯಿಂಟ್ಸ್ ವಿಲ್ ಕಮ್. ಆಬ್ಜೆಕ್ಟಿವ್ಸ್, ಪ್ರೋಸೆಸ್ ಇಸ್ ದೇರ್. ಅಗೇನ್ ಸ್ಯಾಂಪಲ್ ಆ್ಯಕ್ಷನ್ ರಿಪೋರ್ಟ್ ಫಾರ್ಮೇಟನ್ನು ಇಲ್ಲಿ ಕೊಟ್ಟಿದ್ದೀವಿ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ದಿ ಥರ್ಡ್ ಯೂನಿಟ್ ಆಫ್ ದಿ ಬಿಸ್ನೆಸ್ ಕಮ್ಯುನಿಕೇಷನ್ ಸ್ಕಿಲ್. ದಟ್ ಈಸ್ ಮೀಟಿಂಗ್ ಬಗ್ಗೆ ಗೊತ್ತಿರಬೇಕು, ಮೀಟಿಂಗಲ್ಲಿ ಅಜೆಂಡಾ ಏನು, ಮಿನಿಟ್ಸ್ ರೈಟಿಂಗ್ ಆ್ಯಂಡ್ ಆ್ಯಕ್ಷನ್ ರಿಪೋರ್ಟ್ಸ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಕವರ್ ಲೆಟರ್ ಆ್ಯಂಡ್ ರೆಸ್ಯೂಮ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಓನ್ಲಿ ದಿಸ್ ಮಚ್ ಕ್ಯಾನ್ ರೈಟ್ ಜನರಲಿ ಆಲ್ಸೋ ಇಫ್ ಯು ಹ್ಯಾವ್ ಐಡಿಯಾ ಅಬೌಟ್ ದಿಸ್ ಸಬ್ಜೆಕ್ಟ್. ಸೊ ಯಾರಿಗೆಲ್ಲ ಐಡಿಯಾ ಇದೆ ಅವರು ಜನರಲ್ ಆಗಿ ಬರೀಬೋದು ಅಂತ ಹೇಳ್ತಾ, ವಿಡಿಯೋ ಮೇ ಬಿ ಲೆಂತ್ ಜಾಸ್ತಿ ಇರ್ಬೋದು, ಅದನ್ನು ಅವಾಯ್ಡ್ ಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋದ ಥರ್ಡ್ ಇನ್ಫಾರ್ಮೇಷನ್. ಫೋರ್ತ್ ಯೂನಿಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.